ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ. ಹಾಗಾದರೆ ನೋಡಿರಿ, ನಾನಿವತ್ತು ನಿಮಗೆ ಲೈಟ್ ಆದಂತಹ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಅಂದರೆ ಉಪವಾಸ ಇದ್ದಾಗ ನಾವು ತಿನ್ನುವಂತಹ ರೆಸಿಪಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿರಿ, ತುಂಬ ಟೇಸ್ಟಿಯಾಗಿ ಬಂದಿದೆ, ತುಂಬ ಕಲರ್ಫುಲ್ ಆಗಿದೆ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಟೇಸ್ಟಿಯಾಗಿದೆ, ಅಷ್ಟೇ ಹೆಲ್ದಿ ಕೂಡ, ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಈ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ. ಹಾಗಾದರೆ ಕ್ವಿಕ್ಕಾಗಿ ಈಸಿಯಾಗಿ ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿರಿ. ತುಂಬ ಟೇಸ್ಟಿಯಾಗಿರುತ್ತೆ, ಲೈಟಾಗಿ ನಾವು ಫೀಲ್ ಮಾಡ್ತೀವಿ ನೋಡಿರಿ. ಇದು ಹೆವಿ ಅನಿಸೋದಿಲ್ಲ ನಮಗೆ ಫುಡ್ಡು. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ ಏನೇನು ಇಂಗ್ರೀಡಿಯೆಂಟ್ಸನ್ನು ನಾನಿಲ್ಲಿ ಬೆಳೆಸ್ತಿದ್ದೀನಿ ಅಂಥೇಳಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನಾನು ನೋಡಿರಿ, ಈ ಸಾಬೂದನ್ನು ಕಿಚಡಿ ಮಾಡೋದಕ್ಕೆ ಒಂದು ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ. ಈ ಥರ ಸಣ್ಣಗೆ ಕಟ್ ಮಾಡಿ ತೊಗೊಳ್ರಿ. ಆಮೇಲೆ ಸ್ವಲ್ಪ ಹಸಿ ಕರಿಬೇವು, ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನೋಡಿರಿ. ಆಮೇಲೆ ಒಂದು ದೊಡ್ಡ ಆಲೂಗಡ್ಡೆನ ತೊಗೊಂಡಿದ್ದೀನಿ. ಆಲೂಗಡ್ಡೆನ ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ನೀವು ಕಟ್ ಮಾಡಿ ತೊಗೊಳ್ರಿ, ಆವಾಗ ಬೇಗ ಫ್ರೈ ಆಗುತ್ತೆ. ಆಮೇಲೆ ನೋಡಿರಿ, ಸಾಬೂದಾನ ಕಿಚಡಿ ಮಾಡೋದಕ್ಕೆ ಸಾಬೂದಾನೆನ ನಾನು 2ರಿಂದ 3 ಗಂಟೆ ಕಾಲ ನಾನು ನೆನೆಯೋಕೆ ಇಟ್ಟಿದ್ದೆ. ಸಾಬೂದಾನೆನ ಚೆನ್ನಾಗಿ ತೊಳೆದ್ಬಿಟ್ಟು ಅದು ಮುಳುಗೋಷ್ಟು ನೀರು ಹಾಕಿಟ್ರೆ ಅದು ಈ ಥರ ಉಬ್ಬಿ ಬರುತ್ತೆ. ಇನ್ನೊಂದು ಏನಂದರೆ, ನೀವು ಈ ಇಂಗ್ರೀಡಿಯೆಂಟ್ ಈ ರೆಸಿಪಿ ಮಾಡಬೇಕಾದ್ರೆ ಇದನ್ನು ಏನು ಬಳಸ್ತಿರೋ ಸಾಬೂದಾನಿ, ಇದರಲ್ಲಿ ನೀರಿರಬಾರ್ದು, ಸಬ್ಬಕ್ಕಿಯಲ್ಲಿ ನೀರಿನ ಅಂಶ ಇರಬಾರ್ದು. ಆ ಥರ ಪೂರ ಒಣಗಿರಬೇಕು ನೋಡಿರಿ. ಅಂದರೆ ಉದುರಾಗಿ ಕಾಳಾಗಿ ಇರಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ಈಗ ನೋಡಿರಿ, ಒಗ್ಗರಣೆ ಹಾಕೋಕ್ಕೆ ಕಡಾಯಿ ಬಿಸಿ ಮಾಡಿದ್ದೀನಿ. ಇದಕ್ಕೆ 2 ಸ್ಪೂನಷ್ಟು ಎಣ್ಣೆನ ಹಾಕಿರಿ. ಇದಕ್ಕೆ ಎಣ್ಣೆನೂ ಕೂಡ ಜಾಸ್ತಿ ಬೇಕಾಗೋದಿಲ್ಲ ನೋಡಿರಿ, ಸ್ವಲ್ಪ ಇದ್ದರೆ ಸಾಕು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಇನ್ನೊಂದು ಏನಂದರೆ ಶೇಂಗಾ ಬೀಜ ನೋಡಿರಿ. ಶೇಂಗಾ ಬೀಜ ನಾನಿಲ್ಲಿ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಇದನ್ನು ಪುಡಿ ಮಾಡಿ ಕೂಡ ಹಾಕ್ತಾರೆ, ಶೇಂಗಾ ಪೌಡ್ರ್ ಮಾಡಿ ಮಿಕ್ಸರ್ಗೆ ಹಾಕ್ಕೊಂಡು ಹಾಕ್ತಾರೆ. ನಾನಿಲ್ಲಿ ಶೇಂಗಾ ಬೀಜನಷ್ಟೇ ಹಾಕ್ತಾಯಿದ್ದೀನಿ. ಈಗ ಎಣ್ಣೆ ಬಿಸಿಯಾಗಿದೆ, ಇದಕ್ಕೆ ಫಸ್ಟು ನಾವು ಆಲೂಗಡ್ಡೆನ ಹಾಕೋಣ. ಆಲೂಗಡ್ಡೆನ ಫಸ್ಟ್ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಬಿಡ್ರಿ. ಯಾಕಂದರೆ ಸೆಕೆಂಡಲ್ಲಿ ಹಾಕಿ ಬೇಯಿಸೋದ್ರಲ್ಲೇ ಉಳ್ಳಾಗಡ್ಡಿ ಕೆಂಪಾಗುತ್ತೆ ಜಾಸ್ತಿ. ಹಾಗಾಗಿ ಫಸ್ಟೇ ನೀವು ಆಲೂಗಡ್ಡೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಇದಕ್ಕೆ ಈಗ 1 ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ನೋಡಿರಿ, ತುಂಬ ಒಳ್ಳೆ ಘಮ ಕೊಡುತ್ತೆ. ಇದಕ್ಕೆ ಚೆನ್ನಾಗಿ ಎರಡನ್ನು ಫ್ರೈ ಮಾಡ್ಕೊಳ್ರಿ. ಫಸ್ಟೇ ನೀವು ಆಲೂಗಡ್ಡೆ ಫ್ರೈ ಮಾಡಿಕೊಂಡ್ರೆ ಬೇಗ ಆಗುತ್ತೆ ನೋಡಿರಿ. ಇದು ಸ್ವಲ್ಪ ಆಲೂಗಡ್ಡೆ ಬೇಯೋಕ್ಕೆ ಟೈಮ್ ತೊಗೊಳುತ್ತೆ. ಹಾಗಾಗಿ 1-2 ನಿಮಿಷ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ಸರಿಯಾಗಿ ಫ್ರೈ ಮಾಡ್ಕೊಳ್ರಿ. ನೋಡಿರಿ, ಈ ಥರ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ರಿ. ಈಗ ನೋಡಿರಿ ಹೇಗೆ ಫ್ರೈ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನಾನು. ನೋಡಿರಿ, ಕರೆಕ್ಟಾಗಿ ಫ್ರೈ ಆಗಿದೆ, ಸಾಫ್ಟಾಗಿ. ಈಗ ಇದಕ್ಕೆ ನಾನು ಶೇಂಗಾ ಬೀಜನ ಹಾಕ್ತೀನಿ. ಶೇಂಗಾ ಕೂಡ ಅಷ್ಟೇ ಚೆನ್ನಾಗಿ ಕಡಕ್ಕಾಗಿ ಫ್ರೈ ಮಾಡ್ಕೊಳ್ರಿ. ಕ್ರಿಸ್ಪಿಯಾಗಿ ಆಗಬೇಕು, ಆವಾಗ ತಿನ್ನಬೇಕಾದ್ರೆ ತುಂಬ ಟೇಸ್ಟ್ ಕೊಡುತ್ತೆ ಅದು. ಇದು ಚೆನ್ನಾಗಿ ಮತ್ತೆ 1 ನಿಮಿಷ ಫ್ರೈ ಆಗಲಿ. ನಾವು ಇದನ್ನು ಹೈ ಫ್ಲೇಮ್ ಇಟ್ಕೊಂಡು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಂಡು ಮಾಡ್ಕೊಳ್ರಿ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಒಗ್ಗರಣೆ. ನೋಡಿರಿ, ಈ ಥರ ಕೆಂಪಿಗೆ ಕಡಕ್ಕಾಗಿ ಶೇಂಗಾ ಬೀಜನ ಫ್ರೈ ಮಾಡ್ಕೊಳ್ರಿ. ಯಾಕಂದರೆ ಶೇಂಗಾ ಹಸಿ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ನೋಡಿರಿ. ಸ್ವಲ್ಪ ಕಡಕ್ಕಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಒಗ್ಗರಣೆಗೆ ನಾನು ಹಸಿ ಕರಿಬೇವನ್ನು ಹಾಕ್ತಾಯಿದ್ದೀನಿ. ಕರಿಬೇವು ಸೊಪ್ಪನ್ನು ಹಾಕಿ ಅದು ಸ್ವಲ್ಪ ಸಿಡಿಲಿ ಚೆನ್ನಾಗಿ. ಈಗ ಇದಕ್ಕೆ ಕಟ್ ಮಾಡಿದಂಥ ಹಸಿಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿನ ಹಾಕ್ತಾಯಿದ್ದೀನಿ. ಉಳ್ಳಾಗಡ್ಡೆ ಆಪ್ಷನ್ ನೋಡಿರಿ, ನಿಮಗೆ ಇಷ್ಟ ಇದ್ದರೆ ಹಾಕಿರಿ, ಇಲ್ಲಾಂದರೆ ಹಾಗೆ ಮಾಡಿದರೆ ನಡೆಯುತ್ತೆ. ನಾನಿಲ್ಲಿ ಹಾಕ್ತಾಯಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ. ಇನ್ನೇನು ಉಳ್ಳಾಗಡ್ಡಿ ನಾವು ಮಧ್ಯದಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅದು ಜಲ್ದಿ ಫ್ರೈ ಆಗುತ್ತೆ. ಹಾಗಾಗಿ ನಾವು ಫಸ್ಟು ಆಲೂಗಡ್ಡೆನ ಫ್ರೈ ಮಾಡ್ಕೊಂಬಿಟ್ಟು ಆಮೇಲೆ ಉಳ್ಳಾಗಡ್ಡಿನ ಸೇರಿಸ್ತಾ ಇದ್ದೀನಿ ಇದಕ್ಕೆ. ಹೀಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ 1-2 ನಿಮಿಷ. ಕ್ವಿಕ್ಕಾಗಿ ಆಗುತ್ತೆ ನೋಡಿರಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಂತೂ ನೀವು ಸಬ್ಬಕ್ಕಿನ 1-2 ತಾಸು ನೆನೆಸ್ಕೊಂಡ್ಬಿಟ್ರೆ ಸಾಕು ನೋಡಿರಿ. ಇಲ್ಲಾಂದರೆ ರಾತ್ರಿನೇ ನೆನೆ ಇಟ್ಟರೆ ಕೂಡ ನಡೆಯುತ್ತೆ. ಬೆಳಗ್ಗೆ ನೀವು ಇದನ್ನು ಟಿಫನಿಗೆ ರೆಡಿ ಮಾಡ್ಕೋಬೋದು. ಈಗ ನೋಡಿರಿ, ಚೆನ್ನಾಗೆಲ್ಲ ಫ್ರೈ ಆಗಿದೆ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಾನು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿರಿ. ಉಪ್ಪನ್ನು ಸ್ವಲ್ಪ ನೋಡಿ ಹಾಕ್ಕೊಳ್ರಿ, ಯಾಕಂದರೆ ಮೇಲೆ ನಾವು ಸೇರಿಸ್ಬೋದು. ಸಬ್ಬಕ್ಕಿ ಜಾಸ್ತಿ ಉಪ್ಪು ಹಿಡಿಯೋದಿಲ್ಲ, ಹಾಗಾಗಿ ಸ್ವಲ್ಪ ನೋಡಿ ಹಾಕ್ಕೊಳ್ರಿ. ಈಗ ಇದಕ್ಕೆ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕಟ್ ಮಾಡಿ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಗ್ಗರಣೆ ಸರಿಯಾಗಿ ಫ್ರೈ ಆದ್ರೇ
ಕಿಚಡಿಗೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಇದು ಕೂಡ ಆಪ್ಷನ್ ನೋಡ್ರಿ, ಅರಿಶಿನ ಪುಡಿ ಹಾಕೋರು ಹಾಕ್ತಾರೆ, ಹಾಕದೇ ಇರೋರು ಬಿಡ್ತಾರೆ. ನಾವಿಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಸ್ವಲ್ಪ ಹಾಕ್ತೀನಿ. ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅರಿಶಿನ ಹಾಕಿದರೆ. ನಿಮಗೆ ಬೇಡ ಅನ್ನೋರು ಕಿಚಡಿಗೆ ಹಾಗೇ ಮಾಡ್ಕೋಬೋದು ವೈಟ್ ಕಲರ್ನಲ್ಲಿ, ಅದು ಚೆನ್ನಾಗಿರುತ್ತೆ. ಈಗ ನೋಡ್ರಿ ಒಗ್ಗರಣೆ ಎಲ್ಲ ಸರಿಯಾಗಿ ರೆಡಿಯಾಗಿದೆ. ಇದಕ್ಕೆ ಈಗ ನಾನು ಸಾಬು ಅಕ್ಕಿನ ಹಾಕ್ತಾಯಿದ್ದೀನಿ. ಸಬ್ಬಕ್ಕಿನ ಸಾಬುದಾನ ಅಂತೀವಲ್ವ, ಅದು ನೋಡ್ರಿ ಸ್ವಲ್ಪ ಕೂಡ ನೀರಿನ ಅಂಶ ಇಲ್ಲ. ಹೇಗೆ ಆಗಿದೆ ಅಂಥೇಳಿ. ನೀರಿನ ಅಂಶ ಯಾಕಿರಬಾರ್ದು ಅಂದರೆ ಅದು ಉದ್ರಾಗಿ ಬರಬೇಕು. ಹಾಗಾಗಿ ನಾವು ಸಾಬು ಅಕ್ಕಿ ನೆನೆಯಕ್ಕಿಡಬೇಕಾದ್ರೆ ಅದನ್ನು ತೊಳೆದು ಅದು ಜಸ್ಟ್ ಮುಳುಗುವಷ್ಟು ಮಾತ್ರ ನಾವು ನೀರು ಹಾಕಬೇಕು. ಆವಾಗ ಕರೆಕ್ಟಾಗಿ ನೆನೆಯುತ್ತೆ ನೋಡ್ರಿ. ಇದೇ ಥರ ನೆನೆದು ಅದ ಮೇಲೆ ಉಬ್ಬಿ ಬರುತ್ತೆ. ಈಗ ಇದನ್ನು ಒಗ್ಗರಣೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇದು ಕುದಿಸ್ಬೇಕಂತೇನಿಲ್ಲ, ಇಷ್ಟೇ ಲೋ ಫ್ಲೇಮ್ ಇಟ್ಕೊಂಡು 1-2 ನಿಮಿಷ ಇದನ್ನು ಮುಚ್ಚಿಟ್ಬಿಡಿ. ಅದು ಅರಳಿಕೊಳ್ಳುತ್ತೆ ಚೆನ್ನಾಗಿ, ಮುದ್ದೆ ಆಗೋದಿಲ್ಲ. ಇದೇ ರೀತಿ ಉದುರಾಗಿಯೇ ಇರುತ್ತೆ ನೋಡ್ರಿ. ಯಾಕಂದರೆ ಅದರಲ್ಲಿ ನೀರಿನ ಅಂಶ ಇರದೇ ಇರೋ ಕಾರಣ ನೋಡ್ರಿ ಚೆನ್ನಾಗಿ, ಎಷ್ಟು ಚೆನ್ನಾಗಿ ನೋಡ್ರಿ, ಒಂದೊಂದು ಮುತ್ತು ಥರ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ ನೋಡ್ರಿ. ಟೇಸ್ಟ್ ಕೂಡ ಹಾಗೆ ಇರುತ್ತೆ. 1-2 ನಿಮಿಷ ನೀವು ಫ್ರೈ ಮಾಡಿದರೆ ಸಾಕು, ಜಾಸ್ತಿ ಹೊತ್ತು ಕುದಿಸ್ಬೇಕನ್ನೋ ಅವಶ್ಯಕತೆ ಇರಲ್ಲ. ಈಗ ನೋಡ್ರಿ 2 ನಿಮಿಷ ಬಿಟ್ಟ ಮೇಲೆ ಈ ಥರ ಚೆನ್ನಾಗಿ ಬೆಂದಿರುತ್ತೆ. ನಿಮಗೆ ಗೊತ್ತಾಗುತ್ತೆ ಅದೆಲ್ಲ ಕಲರ್ ಚೇಂಜ್ ಆಗಿ ಬಂದಿರುತ್ತೆ. ಆವಾಗ ನೀವು ಇದು ಬೆಂದಿದೆ ಅಂತ ತಿಳ್ಕೊಬೋದು. ಈಗ ಇದನ್ನು ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಪ್ಲೇಟ್ಗೆ ಹಾಕಿ ಸರ್ವ್ ಮಾಡೋಣ. ಉಪವಾಸ ಇದ್ದವ್ರಿಗೆ ಈ ಥರ ಮಾಡಿಕೊಡ್ರಿ, ತುಂಬ ಇಷ್ಟಪಡ್ತಾರೆ ನೋಡ್ರಿ. ಆ್ಯಕ್ಚುಲಿ ಉಪವಾಸ ಇದ್ದಾಗ ಜಾಸ್ತಿ ಇದನ್ನು ಮಾಡೋದು. ನೋಡ್ರಿ ಇಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಅಂಥೇಳಿ. ಸೂಪರ್ ಟೇಸ್ಟಿಯಾಗಿದೆ. ಈ ಆಲೂಗಡ್ಡೆ ಮತ್ತು ಶೇಂಗಾ ಬೀಜ, ಈ ಸಾಬು ಅಕ್ಕಿ ಎಲ್ಲ ಕಾಂಬಿನೇಷನಲ್ಲಿ ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ ನೋಡ್ರಿ. ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಚೆನ್ನಾಗಿ ಟೇಸ್ಟ್ ಇರುತ್ತೆ ನೋಡ್ರಿ. ಇದೇ ರೀತಿ ನೀವು ಕೂಡ ಮಾಡಿಕೊಂಡು ತಿನ್ನಿ. ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ಸ್ ಮಾಡಿರಿ, ವಿಡಿಯೋನ ಶೇರ್ ಮಾಡಿರಿ.